ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಲಾಸ್ಟ್ ದಿನ ಅಮ್ಮನ ಮನೆ ವ್ಲಾಗನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ನಮ್ಮ ಮನೆ ವ್ಲಾಗ್ಸೇ ಬರುತ್ತೆ. ಸೊ ಇದು ಒಂದು ವೀಡಿಯೋಸ್ ಮಾಡಿದ್ದೆ, ಸೊ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಅಮ್ಮನ ಮನೆಯಿಂದ ಬಂದು 3 ಡೇಸ್ ಮೇಲಾಯಿತು. ಸೊ ಎಸ್, ಇವತ್ತು ನಾನು ಅಪ್ಪ ಹೊರಗಡೆ ಹೋಗ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಸುಮ್ಮನೆ ಅಪ್ಪನ ಜೊತೆ ಹೋಗೋಣ, ಒಂದ್ಸರಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಪಾಪು ಮತ್ತು ನಾನು ಹೊರಟಿದ್ದೀವಿ. ಪಾಪು ನೋಡಿ ನನ್ನ ಬ್ಯಾಗಿಂದ ಎಲ್ಲನೂ ಎತ್ತಿ ಎತ್ತಿ ಕೆಳಗಡೆ ಆಗ್ತಾ ಇದ್ದಾಳೆ. ಇವಾಗ ಇದೇ ಥರ ಮಾಡೋದು, ಬ್ಯಾಗ್ ಎಲ್ಲಾದರೂ ಕಂಡ್ರೆ ಸಾಕು, ಅದರಿಂದ ಏನಾದರೂ ತೆಗಿಯೋದಕ್ಕೆ ಜಿಪ್ ತೆಗಿಯೋದಕ್ಕೆ ಕಷ್ಟ ಗೊತ್ತಾಗೋದಿಲ್ಲ. ಬಟ್ ತೆಗೆದು ಓಪನ್ ಇತ್ತು ಅಂತಂದರೆ ಎಲ್ಲನೂ ಎತ್ತಿ ಕೆಳಗಡೆ ಹಾಕ್ಬಿಡ್ತಾಳೆ. ಹಾಗೆಯೇ ನೋಡ್ಬೋದು, ವಾಪಸ್ ಬರ್ತಾ ಇರಬೇಕಂದ್ರೆ ನಾನು ವೀಡಿಯೋ ಮಾಡಿದ್ದು, ಅಲ್ಲಿ ವೀಡಿಯೋ ಮಾಡಿರಲಿಲ್ಲ. ಹೊರಗಡೆ ಅಪ್ಪನಿಗೇನೋ ಸುಮಾರಷ್ಟು ಕೆಲಸ ಆಯಿತು ಅಂತ ಹೋಗಿದ್ದು, ಸೊ ನಾನೇನೂ ವೀಡಿಯೋ ಮಾಡಿಲ್ಲ. ಆ್ಯಂಡ್ ಬರ್ತಾ ಇಲ್ಲಿ ನೋಡ್ಬೋದು, ಒಂದು ಕಡೆ ನೆಲೆಸಿದ್ದೀವಿ. ಇಲ್ಲಿ ಅಪ್ಪೇನೋ ಸ್ವಲ್ಪ ರೇಷನ್ ಅದು ಇದೆಲ್ಲ ಬೇಕು ಮನೆಗೆ ಅಂತಂದ್ಬಿಟ್ಟು ಶಾಪ್ಗೆ ಹೋಗಿದ್ರು. ಅಷ್ಟರಲ್ಲಿ ನೋಡಿ ಇಲ್ಲಿ ಕೋಳಿಗಳಿತ್ತು ಸುಮಾರಷ್ಟು. ಇದು ಬಂದು ನಮ್ಮ ಮನೆ ಪಕ್ಕನೇ ಸ್ವಲ್ಪ ದೂರ. ಸೊ ಅಲ್ಲಿ ನಿಲ್ಲಿಸಿದ್ವಿ ಅಲ್ವಾ, ನೋಡ್ಬೋದು ಇಲ್ಲಿ ಪಾಪ ಫಸ್ಟ್ ಟೈಮ್ ನೋಡ್ತಾ ಇರೋದು ಕೋಳಿಗಳನ್ನೆಲ್ಲ. ಸುಮಾರಷ್ಟು ಇತ್ತು ಅಲ್ವಾ, ಅದನ್ನು ನೋಡಿಬಿಟ್ಟು ಏನಿದು ಅಂತ ಫುಲ್ ಎಕ್ಸೈಟಾಗಿ ನೋಡ್ತಾ ಇದ್ದಾಳೆ. ಆ್ಯಂಡ್ ವಾಪಸ್ ಮನೆಗೆ ಬಂದು ಇವಾಗ ಅವಳ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿಗೆ ಊಟ ಮಾಡಿಸಿ ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತಲ್ಲೇ ಮಲ್ಕೊಳ್ತಾಳೆ. ನಾನು ಯೂಶ್ವಲಿ ಊಟ ಮಾಡಿದ ತಕ್ಷಣ ಅವಳನ್ನು ನಿದ್ದೆ ಮಾಡಿಸೋದಿಲ್ಲ, ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಕೊಡ್ತೀನಿ, ಆಮೇಲೆ ನಿದ್ದೆ ಮಾಡಿಸೋದು. ಸೊ ಊಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಇವಾಗ ಬರ್ತಾ ದ್ರಾಕ್ಷಿ ತೊಗೊಂಬಂದಿದ್ರು. ಇವಾಗದ್ದು ಸೀಸನ್ ಅಲ್ವಾ, ಎಲ್ಲ ಕಡೆ ಸಿಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅಪ್ಪ ಸುಮಾರಷ್ಟು ದ್ರಾಕ್ಷಿ ತಂದಿದ್ರು, ತುಂಬ ತೊಗೊಂಡು ಬಂದಿರೋದ್ರಿಂದ ಅದು ಜ್ಯೂಸ್ ಎಸೆನ್ಸ್ ಮಾಡೋಣ ಅಂತ ಇವಾಗೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಜ್ಯೂಸ್ ಎಸೆನ್ಸ್ ಬಂದು ಪಲ್ಪಿ ಗ್ರೇಪ್ ಜ್ಯೂಸ್ ಅಂತ ಬರುತ್ತಲ್ಲ, ನಿಮಗೆ ರೆಡಿ ಕೂಡ ಸಿಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗಂತೂ ಸಮ್ಮರಲ್ಲಂತೂ ಚೆನ್ನಾಗಿರುತ್ತೆ. ಈ ಥರ ಏನಾದರೂ ಕೋಲ್ಡಾಗಿ ಏನಾದರೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ, ಅವಾಗೆಲ್ಲ ಬೇಕಂದಾಗ ಮಾಡಿ ಕುಡ್ಕೊಬೋದು. ಸೊ ಅದಕ್ಕೋಸ್ಕರ ಇವಾಗ ಎಸೆನ್ಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಇವಾಗ ಮುಳುಗೋವಷ್ಟು ನೀರು, ಜಾಸ್ತಿ ನೀರು ಹಾಕೊಳ್ಳೋದು ಅವಶ್ಯಕತೆ ಇಲ್ಲ, ಮುಳುಗೋವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಡಬೇಕು. ಸೊ ದ್ರಾಕ್ಷಿಯನ್ನು ತೊಳೆಯೋವಾಗ ನೀವು ಸ್ವಲ್ಪ ಸೋಡಾ ಪುಡಿನೋ ಉಪ್ಪನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ದಟ್ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಒಂದು ಪಲ್ಪಿ ಗ್ರೇಪ್ ಜ್ಯೂಸ್ ಆಗಿರೋದ್ರಿಂದ ಸ್ವಲ್ಪ ಪಲ್ಪನ್ನು ತೆಗೆದಿಡಬೇಕು. ಬಟ್ ಇದು ಇಷ್ಟು ಕುದಿ ಬರೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ನೀರು ಚೆನ್ನಾಗಿ ಬಿಸಿಯಾಗಿರುತ್ತಲ್ಲ, ದ್ರಾಕ್ಷಿ ಹಾಕಿದ್ದು ಒಂದು 2-3 ಮಿನಿಟ್ಸ್ಗೆ ಸ್ವಲ್ಪ ಎತ್ಕೊಂಡು ಬಿಡಬೇಕು. ಬಟ್ ನಾನೇನೋ ಸ್ವಲ್ಪ ಅದು ಇದು ಅಂತ ಮಾಡಿದಾಗ ಅದು ಕುದಿ ಬಂದೇ ಬಿಡ್ತು. ಬಟ್ ಸ್ವಲ್ಪ ಪಲ್ಪೆಲ್ಲ ಮೆಲ್ಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎತ್ಕೊಬೇಕಿತ್ತು. ಬಟ್ ಪರವಾಗಿಲ್ಲ, ಇವಾಗ ಇದನ್ನು ಸ್ವಲ್ಪ ಪಲ್ಪೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು 2 ಸೌಟ್ ಆಗೋವಷ್ಟು ನಾನಿಲ್ಲಿ ದ್ರಾಕ್ಷಿನ ಸಪ್ರೇಟ್ ಮಾಡಿ ಎತ್ತಿಡ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಕುದ್ದಿರೋದ್ರಿಂದ ಸ್ವಲ್ಪ ತಣ್ಣೀರು ಒಳಗಡೆ ಹಾಕಿಟ್ರೆ ಸ್ವಲ್ಪ ಬೇಗ ಅದು ಬಾಯ್ಲ್ ಆಗೋದು ಸ್ಟಾಪ್ ಆಗುತ್ತೆ ಅಂತಂದ್ಬಿಟ್ಟು ತಣ್ಣೀರೆಲ್ಲ ಹಾಕಿದ್ದೀನಿ. ಬಟ್ ಇಷ್ಟೊಂದು ಕುದಿಯೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಬಿಸಿ ಆಗಿದೆ ಚೆನ್ನಾಗಿ ಅನ್ನೋ ಅಷ್ಟರಲ್ಲೇ ತೆಗೆದುಬಿಟ್ಟು ಪಲ್ಪ್ ಸಪ್ರೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ದ್ರಾಕ್ಷಿ ಕೂಡ ಚೆನ್ನಾಗಿ ಬೆಂದು ನೋಡಿ ಫುಲ್ ಮೆಲ್ಟ್ ಆದಂಗೆ ಆಗಿಬಿಟ್ಟಿದೆ. ಸೊ ಇದನ್ನು ಇವಾಗ ಸೋಸ್ಕೊಬೇಕು ಚೆನ್ನಾಗಿ, ಈ ಥರ ಜಾಲರಿನಲ್ಲೂ ಹಾಕ್ಬಿಟ್ಟು ಸೋಸ್ಕೋಬೋದು. ಸ್ವಲ್ಪ ತಣ್ಣಗಾದ ಮೇಲೆ ಕೂಡ ಸೋಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬಿಸಿನೇ ಇತ್ತು, ಬೇಗ ಆಗಿಬಿಡಲಿ ಅಂತ ಅಂದ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಆವಾಗಲೇ ನಾವು ಸ್ವಲ್ಪ ನೀರಲ್ಲಿ ಎತ್ತಿಟ್ಕೊಂಡಿದ್ವಿ ಅಲ್ಲ ಪಲ್ಪ್ ಸಪ್ರೇಟ್ ಮಾಡೋದಕ್ಕೆ ಅಂತ, ಅದನ್ನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ ಇದು ಸ್ವಲ್ಪ ಜಾಸ್ತಿ ಬೆಂದಿರೋದ್ರಿಂದ ಸ್ವಲ್ಪ ಪಲ್ಪೆಲ್ಲ ಮೆಲ್ಟ್ ಆದಂಗಿದೆ. ಬಟ್ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಒಂದು ಸ್ವಲ್ಪ ಇನ್ನು ನಿಮಗೆ ಪಲ್ಪ್ ಸ್ವಲ್ಪ ಚೆನ್ನಾಗಿ ಬಾಯಿಗೆ ಸಿಗಬೇಕು ಅಂತಂದರೆ ನೀವು ಸ್ವಲ್ಪ ಬೇಗನೆ ಎತ್ಕೊಂಡ್ಬಿಡಿ, ಅವಾಗ ಚೆನ್ನಾಗಿ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ನಾವೇನು ಶೋಧಿಸ್ಕೊಂಡಿರ್ತೀವಿ ಅಲ್ವಾ ಎಸೆನ್ಸು, ಅದಕ್ಕೆ ಬೇಕಾಗಿರೋಷ್ಟು ಸಕ್ಕರೆ, ತುಂಬ ನೀರು ಸೇರಿಸಿ ಶೋಧಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾವೇನು ಶೋಧಿಸಿ ಒಂದು ಸ್ವಲ್ಪ ಇದು ಉಳಿದಿರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಒಂದು ಸಾರಿ ಶೋಧಿಸ್ಕೊಳ್ಳಿ. ತುಂಬ ನೀರಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಸಕ್ಕರೆ, ಸ್ವಲ್ಪ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಒಂಥರ ಪ್ರಿಸರ್ವೇಟಿವ್ ಥರನೂ ಕೆಲಸ ಮಾಡುತ್ತೆ. ಆ್ಯಂಡ್ ನಿಮಗೆ ಜಾಸ್ತಿ ಮತ್ತೆ ಜ್ಯೂಸ್ ಮಾಡಿದಾಗ ನೀವು ಮತ್ತೆ ಸಕ್ಕರೆ ಹಾಕೋ ಅವಶ್ಯಕತೆ ಕೂಡ ಬರೋದಿಲ್ಲ. ಸೊ ಸ್ವಲ್ಪ ಸಕ್ಕರೆನ ಜಾಸ್ತಿನೇ ಹಾಕ್ಕೊಳ್ಳಿ. ಆ್ಯಂಡ್ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನೋಡ್ಬೋದು ಇಷ್ಟು ನೀರಾಗಿದೆ. ಇನ್ನೊಂದು ಸ್ವಲ್ಪ ಕುದಿಸಿದ ನಂತರ ಇದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಗ್ರೇಪ್ ಜ್ಯೂಸ್ ಅಂತೂ ನೀವು ಇನ್ಸ್ಟೆಂಟಾಗಿ ತುಂಬ ಬೇಗನೆ ಮಾಡ್ಕೋಬೋದು, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಆ್ಯಂಡ್ ಹೊರಗಡೆಯಿಂದ ಎಲ್ಲ ಈ ಜ್ಯೂಸನ್ನು ತರೋ ಬದಲು ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಹೊರಗಡೆ ಎಲ್ಲ ನಾವಂದ್ರೆ ಒಂದು 60-80 ರುಪೀಸ್ ಎಲ್ಲ ಕೊಡ್ತೀರ ಒಂದು ಚಿಕ್ಕ ಗ್ಲಾಸಲ್ಲಿ ಜ್ಯೂಸ್ ಕೊಡ್ತಾರೆ. ಬಟ್ ಅದಕ್ಕೆಲ್ಲ ಪ್ರಿಸರ್ವೇಟಿವ್ ಅದು ಇದು ಎಲ್ಲ ಹಾಕಿರ್ತಾರಲ್ವ. ಬಟ್ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.
ಆ್ಯಂಡ್ ಇವಾಗ ಚೆನ್ನಾಗಿ ಕುದ್ದಾದ ನಂತರ ನಾನು ಇವಾಗ ಅದಕ್ಕೆ ಪಲ್ಪನ್ನು ಆ್ಯಡ್ ಮಾಡಿದ್ದೀನಿ. ನಾವೇನು ಪಲ್ಪ್ ಸಪ್ರೇಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿ ಮತ್ತೆ ಒಂದು 5 ಮಿನಿಟ್ಸ್ ಕುದಿಸ್ತಾ ಇದ್ದೀನಿ. ಸೊ ದಟ್ ಆ ಪಲ್ಪು ಕೂಡ ಸಕ್ಕರೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಸ್ವೀಟ್ನೆಸ್ ಕೂಡ ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನು ನೋಡಿ ಮತ್ತೆ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಇದೆಲ್ಲ ಕುದಿಸಿ ಅದು ಕಂಪ್ಲೀಟಾಗಿ ಕೂಲ್ ಡೌನ್ ಆದ ನಂತರ ನೀವು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು. ಒಂದು ಬಾಟಲ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ರೆ ಸುಮಾರಷ್ಟು ದಿನ ನಿಮಗೆ ಇದನ್ನು ಯೂಸ್ ಮಾಡ್ಬೋದು. ಇವಾಗ ನೋಡಿ ನಾನು ಗ್ರೇಪ್ ಜ್ಯೂಸನ್ನು ರೆಡಿ ಮಾಡಿದ್ದೀನಿ. ನೀವು ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಕೊಂಡಿರ್ತೀರಲ್ಲ, ಸೊ 1/4 ಗ್ಲಾಸ್ಗೆ ನೀವು ಎಸೆನ್ಸ್ ಹಾಕ್ಕೊಂಡ್ರೆ ಅದನ್ನು 1 ಗ್ಲಾಸ್ ಜ್ಯೂಸ್ ಮಾಡ್ಕೋಬೋದು. ಓಕೆನಾ. ಸೊ ಇವಾಗ ಜ್ಯೂಸ್ ಕೂಡ ರೆಡಿ ಆಗಿದೆ. ಇವಾಗಂತೂ ಸಕ್ಕತ್ತಾಗಿರುತ್ತೆ. ಹಾಗೆಯೇ ಇದೇ ಎಸೆನ್ಸಿಂದ ನೀವು ಐಸ್ ಕ್ಯಾಂಡಿನ ಕೂಡ ಮಾಡ್ಕೋಬೋದು. ಅದೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನೀವು ನೀರಿನ ಅಂಶ ಕಡಿಮೆ ಹಾಕ್ಕೊಳ್ಳಿ, ಸ್ವಲ್ಪ ಎಸೆನ್ಸ್ ಜಾಸ್ತಿ ಹಾಕ್ಕೊಂಡ್ರೆ ಐಸ್ ಕ್ಯಾಂಡಿ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಅದು ಕೂಡ ಮಾಡಿ ಟೇಸ್ಟ್ ನೋಡಿದ್ವಿ, ಸಖತ್ತಾಗಿತ್ತು. ಟ್ರೈ ಮಾಡಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂತು ಅಂತ. ಆ್ಯಂಡ್ ಈ ಜ್ಯೂಸ್ನ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನಾನೇನು ಕಲರ್ ಕೂಡ ಆ್ಯಡ್ ಮಾಡಿಲ್ಲ, ನ್ಯಾಚುರಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತು ಯಾರು ಬಂದಿದ್ದಾರೆ ಅಂತಲೂ ತೋರಿಸ್ತೀನಿ. ನೋಡಿ ನಮ್ಮ ಸಮನ್ಯು ಬಂದಿದ್ದಾನೆ. ಸಮನ್ಯು ಮತ್ತು ಪಾಪು ನೋಡಿ ಇಬ್ಬರೂ ಟಿ ವಿ ನೋಡ್ತಾ ಕೂತಿದ್ದಾರೆ. ಸುಮ್ಮನೆ ನಾನು ಫೋಟೋ ತೆಗೆಯೋದಕ್ಕೋಸ್ಕರ ಪಾಪುನಲ್ಲಿ ಕೂರಿಸಿದ್ದೀನಿ. ಯೂಶಲಿ ಅವಳನ್ನ ಟಿ ವಿ ನೋಡೋದಕ್ಕೆಲ್ಲ ಬಿಡೋದಿಲ್ಲ, ಇನ್ನು ಸ್ವಲ್ಪ ಚಿಕ್ಕವಳಲ್ವ, ಸೊ ಆದಷ್ಟು ಸ್ಕ್ರೀನನ್ನೆಲ್ಲ ಇನ್ನೂ ತೋರಿಸೋದಕ್ಕೆ ಹೋಗೋದಿಲ್ಲ. ಬಟ್ ಸಮನ್ಯು ಸ್ವಲ್ಪ ಹೊತ್ತೆಲ್ಲ ಟಿ ವಿ ನೋಡ್ತಾನೆ, ಕಾರ್ಟೂನು ಏನಾದರೂ ಒಂದು ಸ್ವಲ್ಪ ಹೊತ್ತು ನೋಡ್ತಾನೆ. ಪಾಪುದು ಮತ್ತು ಸಮನ್ಯುದು ಫೋಟೋ ತಗೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿಬ್ಬರನ್ನು ಒಂದೇ ಬಿನ್ ಬ್ಯಾಗ್ ಮೇಲೆ ಕೂರಿಸಿದ್ದೀನಿ. ನೋಡ್ಬೋದು, ತುಂಬ ಖುಷಿ ಆಗುತ್ತೆ ಈ ಥರ ಇಬ್ಬರನ್ನು ಒಟ್ಟಿಗೆ ನೋಡುವಾಗ. ಹಾಗೆಯೇ ಇಲ್ಲಿ ಸಮನ್ಯು ನೋಡ್ಬೋದು ತುಂಬ ಕಲ್ಲುಗಳನ್ನೆಲ್ಲ ತೊಗೊಂಬಂದು ಇಲ್ಲೆಲ್ಲ ಹರಡ್ಬಿಟ್ಟಿದ್ದ, ಏನೋ ಆಟ ಆಡ್ತೀನಿ ಅಂತ. ಪಾಪುನು ಬಿಡ್ತಾಳೋ, ಅವಳಿಗೂ ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಸಿಕ್ಕಿದ್ರಂತೂ. ಅದನ್ನೆಲ್ಲ ಎತ್ತಿ ಎತ್ತಿ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಮಾಡ್ತಾ ಇದ್ದಾಳೆ ನೋಡ್ಬೋದು. ಅವಳು ತುಂಬ ಖುಷಿ ಪಡ್ತಾಳೆ ಈ ಥರ ಎಲ್ಲ ಏನಾದರೂ ಸಿಕ್ಕಿದ್ರೆ. ಸೊ ಅಣ್ಣ ತಂಗಿ ಇಬ್ರಿಗೂ ಟೇಬಲ್ ಮೇಲೇ ಕೂತ್ಕೋಬೇಕು ಯಾವಾಗಲೂ. ಸೊ ಅಲ್ಲಿ ಸುಮಾರಷ್ಟು ಐಟಮ್ಸ್ ಸಿಗುತ್ತೆ ನೋಡಿ. ತಾತನ ಮೊಬೈಲ್ ಇರುತ್ತೆ, ಜಗ್ ಇರುತ್ತೆ, ಲೈಟು, ಆ ಥರ ಎಲ್ಲ ಸುಮಾರಷ್ಟು ಇಟ್ಟಿರ್ತಾರೆ. ಅದೆಲ್ಲನೂ ಎತ್ತಿ ಎತ್ತಿ ನೋಡೋದು ಅದೇ ಕೆಲಸ ಇವಾಗಂತೂ. ಎಲ್ಲಿ ಹೋದೆಯಾ ಫ್ರೆಂಡ್ಸ್? ಜಂಪ್ ನೇರಳೆ ಇದೆ, ಕೊಯ್ಯೋಣ ಅಂತ ಹೇಳಿದ್ದೆ ತಮ್ಮ. ಸೊ ಕವರ್ ತೊಗೊಂಡು ಹೋಗ್ತಾ ಇದ್ದೀನಿ. ಎಷ್ಟಿದೆ ಏನು ಎತ್ತ ಗೊತ್ತಿಲ್ಲ, ಬಟ್ ಇವಾಗ ನೋಡೋಣ. ಇದಿಷ್ಟು ಚೆನ್ನಾಗಿದೆ, ಎಷ್ಟೊಂದಿದೆ ಅಂತ ನೋಡ್ಬೇಕಿವಾಗ. ಸಿಕ್ಕಿತಾ? ಜಂಬನೇರಳೆ ಕೊಯ್ ನೋಡಿ, ಜಂಬನೇರಳೆ ಕೊಯ್ತೀನಿ ಅಂತ ಅಡಿಕೆ ಕೊಯ್ತಾವನೆ. ಹಾಂ ಸಾಕು, ಜಂಬನೇರಳೆ ಕೊಯ್. ತೊಟ್ಟಿಷ್ಟು ಸಾಕ? ಎಷ್ಟಿದ್ದು? ನೋಡಿ ಎಲ್ಲಾನು ಹಕ್ಕಿ ಪಕ್ಷಿಗಳು ತಿಂದು ನಮ್ಗೇನು ಇಲ್ಲ, ಇಲ್ಲಿ ಒಂದೇ ಬಂದಿಲ್ಲ. ಎಷ್ಟು ತಿಂದಿದಾವ ನೋಡಿ ಈಗ. ಒಂದು ಇಲ್ಲ ಈಗ ಕೊಕ್ಕೆ ತಂದದಕ್ಕೆ ತೊಟ್ಟೆ ಸಮೇತ ಇದ್ದೇನು, ಒಂದೇ ಒಂದು ಇಲ್ಲ ನೋಡಿ. ಮೊನ್ನೆ ಯಾವತ್ತೂ ನೋಡಿದ್ದಂತೆ ಹಣ್ಣಿದೆ ಕೊಯ್ಯೋಣ ಅಂತ, ಇವತ್ತು ಬಂದು ನೋಡಿದ್ರೆ ಒಂದೇ ಒಂದಿಲ್ಲ. ಸುಮ್ಮನೆ ನಾನು ಇವಾಗ ತಿನ್ನೋದಕ್ಕೆ ಸಿಗತ್ತೆ ಅಂತ ಕಾಯ್ತಾ ಇದ್ದೆ. ಯಾಕೋ ಇದು ಇಷ್ಟು ದೊಡ್ಡದಾಗತ್ತೆ ನಿಜವಾಗ್ಲಿ, ಬಟ್ ಇಷ್ಟೇ ಚಿಕ್ಕದಾಗ ಬೀಳುತ್ತೆ, ಯಾಕೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇಯರ್ ಏನಾದರೂ ಚೆನ್ನಾಗಾದರೆ ತೋರಿಸ್ತೀನಿ. ಸಖತ್ತಾಗಿರುತ್ತೆ ಮಾತ್ರ ಇದು. ಎಲ್ಲ ಮುಗಿದತ್ತಾ? ಈಚೆ ಮರಲ್ಲಿದ್ದ ಈ ಮರದಲ್ಲಿ ಇನ್ನೂ ಹೂವು ಬಿಡ್ತಾ ಇದೆ ಅಷ್ಟೆ, ಮೊಗ್ಗಿದೆ.
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಒಂದೇ ಒಂದು ಜಮುನೆರಳೆ ಸಿಕ್ಕಿಲ್ಲ, ಎಲ್ಲನೂ ಹಕ್ಕಿಗಳು ಕೋತಿಗಳು ತಿನ್ಕೊಂಡೋಗಿದೆ. ಹಾಂ ಕೇಳ್ತೆ. ಸೊ ಹಿಂಗೆ ಆಗುತ್ತೆ ನೋಡಿ, ಏನಾದರೂ ನಾವು ಗಿಡ ಏನಾದರೂ ಹಾಕಿದ್ರೆ ಹಣ್ಣಿಂದು ಒಂದೇ ಒಂದು ಸಿಗೋದಿಲ್ಲ, ಎಲ್ಲ ಕೋತಿಗಳು ಬಂದು ತಗೊಂಡು ಹೋಗುತ್ತೆ, ಗೊತ್ತೇ ಆಗೋದಿಲ್ಲ. ಹಂಗೆ ತೆಂಗಿನ ಮರ ಇದ್ದರೂ ತೆಂಗಿನಕಾಯಿನೇ ಸಿಗೋದಿಲ್ಲ, ಎಷ್ಟು ಒಂದೇ ಒಂದು ಸಿಗೋದಿಲ್ಲ, ಎಲ್ಲ ಕೋತಿಗಳು ತಿನ್ಕೊಂಡು ಹೋಗುತ್ತೆ. ಓಡಿಸಿದ್ರೂ ಹೋಗೋದಿಲ್ಲ, ಏನು ಮಾಡೋದು. ಸೊ ಈ ಥರ ನಾನು ಬೇರೆ ಪ್ಲಾಸ್ಟಿಕ್ಕೆಲ್ಲ ತೊಗೊಂಡೋದೆ ಹಾಕ್ಕೊಂಡು ಬರೋದಕ್ಕೆ, ಕವರೆಲ್ಲ. ಬಟ್ ಕವರು ಏನು ಪ್ರಯೋಜನ ಇಲ್ಲ ಏನೂ. ಎನಿವೇಸ್ ಬನ್ನಿ ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೀಗಿತ್ತು ನೋಡಿ ಜಮುನೆರಳೆ ಕತೆ. ಸೊ ಸಖತ್ ಬಿಸಿಲು. ಬನ್ನಿ ಇವಾಗ ಹೋಗೋಣ. ಫ್ರೆಂಡ್ಸ್, ಇವತ್ತು ಸಂಜೆ ಅಮ್ಮ ಪೂರಿ ಮತ್ತು ಬಾಜಿ ಮಾಡಿದರು. ನಾನು ಇದು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಆ್ಯಕ್ಚುಲಿ ನಾನೇ ರಿಕ್ವೆಸ್ಟ್ ಮಾಡಿದಮ್ಮ ಪೂರಿ ಮಾಡೋಣ ಅಂತ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ ಪೂರಿ ಮತ್ತು ಬಾಜಿ, ನನಗಂತೂ ಸಖತ್ ಇಷ್ಟ ಆದಂತು. ಸೊ ಹಂಗಾಗಿ ಮಂತ್ರ ಇಳಿಸಿ ಮಾಡಿಸ್ಕೊಂಡು ತಿಂತೀನಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಂಗೆ ಮುಂಚೆ ಅಂದರೆ ಪೂರಿನೇ ಆಗ್ತಾಯಿರಲಿಲ್ಲ, ಬಟ್ ಇವಾಗಂತೂ ನನಗೆ ತುಂಬಾ ಇಷ್ಟ ಆಗ್ತಾಯಿದೆ ಪೂರಿ ಮತ್ತು ಬಾಜಿ ತುಂಬ ಚೆನ್ನಾಗಾಗುತ್ತೆ. ಮುಂಚೆ ಎಲ್ಲ ನಾನು ತಿಂತಾನೇ ಇರಲಿಲ್ಲ ಅಂತಲೇ ಹೇಳ್ಬೋದು, ಬಟ್ ಇವಾಗ ಯಾಕೋ ನಂಗೆ ಜಾಸ್ತಿ ಇಷ್ಟ ಆಗಿಬಿಟ್ಟಿದೆ. ಸೊ ಹಂಗಾಗಿ ಪೂರಿ ಮತ್ತು ಬಾಜಿ ತಿಂತಾಯಿದ್ದೀನಿ. ಇವಾಗಂತೂ ಫ್ಲಫಿಯಾಗಿ ಸಾಫ್ಟ್ ಆಗಿರುವಂಥ ಪೂರಿ ಮತ್ತು ಒಂದು ಸ್ಪೈಸಿ ಬಾಜಿ ಇದ್ರಂತೂ ಅದ್ಭುತವಾಗಿರುತ್ತೆ. ಆ್ಯಂಡ್ ಈ ರೆಸಿಪಿ ಬೇಕಂತಂದರೆ ನನ್ನ ಚಾನಲಲ್ಲಿ ನೀವು ಹುಡುಕ್ಬೋದು, ಸಿಗುತ್ತೆ ನಿಮಗೆ, ಓಕೆನಾ. ಆ್ಯಂಡ್ ಈ ಪೂರಿ ಬಾಜಿ ಎಲ್ಲ ತಿಂದುಬಿಟ್ಟು ನಾವೊಂದು ಕಡೆ ಹೋಗಿದ್ವಿ. ಎಲ್ಲಿಗೆ ಏನು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ, ಅಂದರೆ ನಮ್ಮ ಅಮ್ಮನ ಅಪ್ಪ ಅಮ್ಮ ಇರೋಲ್ಲಿಗೆ ನಮ್ಮ ಅಜ್ಜಿ ಮನೆ. ಸೊ ಅಲ್ಲಿಗೆ ಹೋಗಿದ್ವಿ, ಒಂದು 1 or 2 hours ಇದ್ದುಬಿಟ್ಟು ಮಾತಾಡಿಕೊಂಡು ಆಮೇಲೆ ಬಂದಿದ್ದು. ಸ್ವಲ್ಪ ನೈಟೇ ಆಗಿತ್ತು, ನಾವು ಹೋಗಿದ್ದು ಆಲ್ಮೋಸ್ಟ್ 8 ಗಂಟೆಗೇನೋ ಹೋಗಿದ್ವಿ, 10 ಗಂಟೆಗೆ ವಾಪಸ್ ಬಂದ್ವಿ ಅನಿಸುತ್ತೆ. ಸೊ ಪಾಪು ಅಕ್ಕ ಎಲ್ಲ ಬಂದಿದ್ರು ಅಲ್ವಾ. ಸೊ ಹಾಗಾಗಿ ಒಂದು ಸರಿ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಬರೋಣ ಅಂತ. ಇಲ್ಲಿ ನೋಡ್ಬೋದು ನಮ್ಮ ಅಜ್ಜಿ ಮತ್ತು ನಮ್ಮ ತಾತ. ಸೊ ಎಲ್ಲರ ಹತ್ರನೂ ಮಾತಾಡ್ಕೊಂಡು, ಪಾಪು ಅಂತೂ ನೋಡಿ ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾಳೆ. ಕೆಳಗಡೆ ಇಳಿಬೇಕು ಅಂತಂದರೆ ಇಳಿಲೇಬೇಕು, ಆಮೇಲೆ ಮತ್ತೆ ನಾವು ಕೂರ್ಸೋಂಗೇ ಇಲ್ಲ, ಅವಳೇನೆ ಜಾರ್ಕೊಂಡು ಇಳಿದ್ಬಿಡ್ತಾಳೆ ಇವಾಗ. ಫ್ರೆಂಡ್ಸ್, ಹಾಗೆಯೇ ಇವತ್ತು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮನೆಗೆ ಬಂದೆ ವಾಪಸ್ಸು. ಸೊ ಈ ವ್ಲಾಗನ್ನು ನಾನು ಏನು ಮಾಡಿರಲಿಲ್ಲ ಅಲ್ವಾ, ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ಈ ವ್ಲಾಗನ್ನು ಏನು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.